ಕರ್ನಾಟಕದ ಸಮಸ್ತ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದನ್ನು ನೋಡೋಣ. ಇದು ಪಾರ್ಟ್ 2 ಆಗಿದೆ. ಪಾರ್ಟ್ 1 ಯಾರೂ ನೋಡಿಲ್ಲ ಅಂದರೆ ಅದನ್ನು ನೋಡಬಹುದು. ನಾನು ಲಿಂಕನ್ನು ಕೊಟ್ಟಿರುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಯುದ್ಧಕಾಂಡ ಮೂವಿಯು 1989ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಇದರ IMDb ರೇಟಿಂಗ್ 8 ಆಗಿದ್ದು ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲೆಕ್ಷನ್ 3.5 ಕೋಟಿಯಾಗಿದ್ದು ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. 1989ರಲ್ಲಿ ಬಂದ ಪೋಲಿ ಹುಡುಗ ಮೂವಿಯು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಈ ಮೂವಿಯ ಬಜೆಟ್ 5 ಲಕ್ಷವಾಗಿದ್ದು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಾವು ನೋಡಬಹುದು. ಹಾಗೂ ಇವರ ನೆಕ್ಸ್ಟ್ ಮೂವಿ ಬಣ್ಣದ ಗೆಜ್ಜೆ. ಈ ಮೂವಿಯು 1990ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಅಭಿಮನ್ಯು ಮೂವಿಯು 1990ರಲ್ಲಿ ಬಂದಿದ್ದು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಈ ಮೂವಿಯು ಸೂಪರ್ ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಶಾಂತಿ ಕ್ರಾಂತಿ. ಈ ಮೂವಿ 1999ರಲ್ಲಿ ಬಂದಿದ್ದು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 10 ಕೋಟಿಯಾಗಿದ್ದು ಕಲೆಕ್ಷನ್ 8 ಕೋಟಿಯಾಗಿದೆ. IMDb ರೇಟಿಂಗ್ 6.5ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ನೆಕ್ಸ್ಟ್ ಮೂವಿ ರಾಮಚಾರಿ. ಇದು 1991ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ ಬಜೆಟ್ 18ರಿಂದ 30 ಲಕ್ಷವಾಗಿದ್ದು ಕಲೆಕ್ಷನ್ ಮಾತ್ರ ಭರ್ಜರಿಯಾಗಿದೆ, 10 ಕೋಟಿಯಾಗಿದೆ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 1992ರಲ್ಲಿ ಬಂದ ಹಳ್ಳಿ ಮೇಸ್ಟ್ರಿ ಮೂವಿಯು ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಗೋಪಿ ಕೃಷ್ಣ. ಈ ಮೂವಿ 1992ರಲ್ಲಿ ಬಂದಿದ್ದು ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.2ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವರ ಮುಂದಿನ ಮೂವಿಯು ಗುರು ಬ್ರಹ್ಮ. ಈ ಮೂವಿ 1992ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್, ಕಲೆಕ್ಷನ್ ಹಾಗೂ IMDbಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಚಿಕ್ಕ ಯಜಮಾನರು. ಈ ಮೂವಿಯು 1992ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಶ್ರೀರಾಮಚಂದ್ರ ಮೂವಿಯು 1992ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ IMDb ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಹಾಗೂ ZEE5 ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಮನೆದೇವರು ಮೂವಿಯು 1993ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್, ಅಮೆಜಾನ್ ಪ್ರೈಮ್ ವಿಡಿಯೋ ನಲ್ಲಿ ನೋಡಬಹುದು. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಇವರ ಮುಂದಿನ ಮೂವಿಯು ಗಡಿಬಿಡಿ ಗಂಡ. ಈ ಮೂವಿಯು 1993ರಲ್ಲಿ ಬಂದಿದ್ದು ಇದೊಂದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಸೂಪರ್ ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಅಣ್ಣಯ್ಯ ಮೂವಿಯು 1993ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.7ರೊಂದಿಗೆ ಈ ಮೂವಿಯು ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಚಿನ್ನ ಮೂವಿಯು 1994ರಲ್ಲಿ ಬಂದಿದ್ದು ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್, ಕಲೆಕ್ಷನ್ ಹಾಗೂ IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್, ZEE5 ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ರಸಿಕಾ. ಈ ಮೂವಿಯು 1994ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.1ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್, ZEE5 ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಜನ. ಈ ಮೂವಿಯು 1994ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ IMDb ರೇಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಸೂಪರ್ ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿಯು ಪುಟ್ನಂಜ. ಈ ಮೂವಿಯು 1995ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ.
IMDb ರೇಟಿಂಗ್ 6.1 ಈ ಮೂವಿಯು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿ5ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿಯು ಕಲಾವಿದ. ಈ ಮೂವಿಯು 1997ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.4 ಈ ಮೂವಿಯು ಮ್ಯೂಸಿಕಲ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಕಲಾ ಮಾಂಗಲ್ಯಂ ತಂತು ನಾನೇನ ಈ ಮೂವಿಯು 1998ರಲ್ಲಿ ಬಂದಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ IMDb ರೇಟಿಂಗ್ 6.3 ಆಗಿದ್ದು ಹಾಗೂ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು ಹಿಟ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವರ ಹಲವಾರು ಮೂವಿಗಳಿವೆ. ಇದನ್ನು ನಾವು ಪಾರ್ಟ್ 3ಯಲ್ಲಿ ನೋಡೋಣ. ಧನ್ಯವಾದಗಳು.